50 ವರ್ಷ ಎನ್ನುವುದು ಜೀವನದ ಅಂತ್ಯವಲ್ಲ, ಬದಲಿಗೆ ಹೊಸ ಅಧ್ಯಾಯದ ಆರಂಭ. ಅನೇಕ ಮಹಿಳೆಯರು 50 ವರ್ಷ ದಾಟಿದ ನಂತರ ತಮ್ಮ ಜೀವನದಲ್ಲಿ ಉತ್ಸಾಹ ಕಡಿಮೆಯಾಗುತ್ತಿದೆ, ಆರೋಗ್ಯ ಹದಗೆಡುತ್ತಿದೆ ಮತ್ತು ತಮ್ಮ ಮಹತ್ವ ಕಡಿಮೆಯಾಗುತ್ತಿದೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ಸತ್ಯ ಏನೆಂದರೆ 50 ವರ್ಷಗಳ ನಂತರವೇ ಮಹಿಳೆಯ ಜೀವನದ ಅತ್ಯಂತ ಪ್ರಬುದ್ಧ, ಅನುಭವಪೂರ್ಣ ಮತ್ತು ಗೌರವಯುತ ಹಂತ ಆರಂಭವಾಗುತ್ತದೆ. ಈ ವಯಸ್ಸಿನಲ್ಲಿ ಮಹಿಳೆಯರು ಜೀವನದ ಅನೇಕ ಏಳುಬೀಳುಗಳನ್ನು ಕಂಡಿರುತ್ತಾರೆ. ಕುಟುಂಬ, ಮಕ್ಕಳು, ಜವಾಬ್ದಾರಿಗಳು ಮತ್ತು ಸಮಾಜಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿರುತ್ತಾರೆ. ಈಗ ಸಮಯ ನಿಮ್ಮನ್ನು ನೀವು ನೋಡಿಕೊಳ್ಳುವ ಸಮಯ. ಜೀವನವನ್ನು ಬಂಗಾರವಾಗಿಸುವುದು ಹಣದಿಂದ ಮಾತ್ರ ಸಾಧ್ಯವಿಲ್ಲ. ಉತ್ತಮ ಆರೋಗ್ಯ, ಮನಸ್ಸಿನ ಶಾಂತಿ, ಆತ್ಮವಿಶ್ವಾಸ, ಸಂತೋಷ ಮತ್ತು ಉತ್ತಮ ಸಂಬಂಧಗಳೇ ಜೀವನವನ್ನು ನಿಜವಾದ ಅರ್ಥದಲ್ಲಿ ಬಂಗಾರವಾಗಿಸುತ್ತವೆ. ಅದಕ್ಕಾಗಿ ಪ್ರತಿಯೊಬ್ಬ ಮಹಿಳೆಯೂ ಕೆಲವು ಉತ್ತಮ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮೊದಲನೆಯದಾಗಿ, ಪ್ರತಿದಿನ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಬೆಳಗಿನ ಸಮಯ ಮನಸ್ಸಿಗೆ ಅತ್ಯಂತ ಶಾಂತವಾದ ಸಮಯ. ಈ ಸಮಯದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದು, ಪ್ರಾರ್ಥನೆ ಮಾಡುವುದು ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಹೊಸ ಶಕ್ತಿ ಸಿಗುತ್ತದೆ. ಬೆಳಗಿನ ಸೂರ್ಯನ ಕಿರಣಗಳು ದೇಹಕ್ಕೆ ಅಗತ್ಯವಾದ ವಿಟಮಿನ್ ಡಿ ಒದಗಿಸುತ್ತವೆ ಮತ್ತು ದಿನವಿಡೀ ಚೈತನ್ಯವನ್ನು ನೀಡುತ್ತವೆ. ಎರಡನೆಯದಾಗಿ, ನಿಮ್ಮ ಆರೋಗ್ಯವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿ. ಅನೇಕ ಮಹಿಳೆಯರು ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಆದರೆ ತಮ್ಮ ಆರೋಗ್ಯವನ್ನು ಕಡೆಗಣಿಸುತ್ತಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ಕುಟುಂಬದವರನ್ನು ಉತ್ತಮವಾಗಿ ನೋಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಆರೋಗ್ಯ ತಪಾಸಣೆಗಳನ್ನು ನಿಯಮಿತವಾಗಿ ಮಾಡಿಸಿಕೊಳ್ಳಿ. ಮೂರನೆಯದಾಗಿ, ಸರಿಯಾದ ಆಹಾರ ಸೇವನೆಗೆ ಮಹತ್ವ ನೀಡಿ. ವಯಸ್ಸು ಹೆಚ್ಚಾದಂತೆ ದೇಹದ ಅಗತ್ಯಗಳು ಬದಲಾಗುತ್ತವೆ. ಹೆಚ್ಚು ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಜಂಕ್ ಫುಡ್ ಮತ್ತು ಅತಿಯಾದ ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿ. ಉತ್ತಮ ಆಹಾರವೇ ಉತ್ತಮ ಆರೋಗ್ಯದ ಅಡಿಪಾಯ. ನಾಲ್ಕನೆಯದಾಗಿ, ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯಿರಿ. ಅನೇಕ ಆರೋಗ್ಯ ಸಮಸ್ಯೆಗಳು ದೇಹದಲ್ಲಿ ನೀರಿನ ಕೊರತೆಯಿಂದ ಉಂಟಾಗುತ್ತವೆ. ಸಾಕಷ್ಟು ನೀರು ಕುಡಿಯುವುದರಿಂದ ದೇಹವು ತಾಜಾ ಆಗಿರುತ್ತದೆ ಮತ್ತು ಚರ್ಮದ ಕಾಂತಿ ಕೂಡ ಹೆಚ್ಚುತ್ತದೆ. ಐದನೆಯದಾಗಿ, ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮಕ್ಕೆ ಮೀಸಲಿಡಿ. ಇದು ಕೇವಲ ತೂಕ ಕಡಿಮೆ ಮಾಡಲು ಮಾತ್ರವಲ್ಲ. ವ್ಯಾಯಾಮವು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದಿನಕ್ಕೆ 30 ನಿಮಿಷ ನಡೆಯುವುದೇ ಸಾಕಷ್ಟು ಪ್ರಯೋಜನ ನೀಡುತ್ತದೆ. ಆರನೆಯದಾಗಿ, ಉತ್ತಮ ನಿದ್ರೆ ಪಡೆಯಿರಿ. ನಿದ್ರೆ ದೇಹದ ಪುನಶ್ಚೇತನಕ್ಕೆ ಅತ್ಯಗತ್ಯ. ಸರಿಯಾದ ನಿದ್ರೆ ಇಲ್ಲದಿದ್ದರೆ ದೇಹ ಮತ್ತು ಮನಸ್ಸು ಎರಡೂ ಆಯಾಸಗೊಳ್ಳುತ್ತವೆ. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ನಿದ್ರೆ ಪಡೆಯಲು ಪ್ರಯತ್ನಿಸಿ. ಏಳನೆಯದಾಗಿ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಇರುತ್ತವೆ. ಆದರೆ ಸಮಸ್ಯೆಗಳನ್ನು ಮನಸ್ಸಿನ ಮೇಲೆ ತುಂಬಾ ಹೊತ್ತುಕೊಂಡರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಧ್ಯಾನ, ಯೋಗ ಮತ್ತು ಸಕಾರಾತ್ಮಕ ಚಿಂತನೆ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಎಂಟನೆಯದಾಗಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಉತ್ತಮ ಸಂಬಂಧಗಳು ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತವೆ. ಕೆಲವೊಮ್ಮೆ ಒಂದು ಒಳ್ಳೆಯ ಮಾತು ಮತ್ತು ಒಂದು ನಗು ಜೀವನದ ದೊಡ್ಡ ಔಷಧಿಯಾಗಬಹುದು. ಒಂಬತ್ತನೆಯದಾಗಿ, ಹೊಸದನ್ನು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ವಯಸ್ಸು ಎಷ್ಟೇ ಆಗಿದ್ದರೂ ಕಲಿಕೆಯೂ ಮುಂದುವರಿಯಬೇಕು. ಪುಸ್ತಕ ಓದುವುದು, ಹೊಸ ಕೌಶಲ್ಯ ಕಲಿಯುವುದು ಅಥವಾ ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಮನಸ್ಸನ್ನು ಚುರುಕಾಗಿರಿಸುತ್ತದೆ. ಹತ್ತನೆಯದಾಗಿ, ನಿಮ್ಮನ್ನು ನೀವು ಗೌರವಿಸಿ. ನಿಮ್ಮ ಜೀವನದಲ್ಲಿ ನೀವು ಮಾಡಿದ ತ್ಯಾಗಗಳು ಮತ್ತು ಸಾಧನೆಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮನ್ನು ನೀವು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸವೇ ನಿಜವಾದ ಸೌಂದರ್ಯ. 11ನೆಯದಾಗಿ, ನಕಾರಾತ್ಮಕ ಜನರಿಂದ ದೂರವಿರಿ. ಯಾವಾಗಲೂ ದೂರು ನೀಡುವ ಮತ್ತು ನಿರಾಶೆಯನ್ನು ಹರಡುವ ಜನರು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯಬಹುದು. ಸಕಾರಾತ್ಮಕ ಚಿಂತನೆಯ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. 12ನೆಯದಾಗಿ, ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಿ. ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮತ್ತು ಯೋಜನೆ ಅಗತ್ಯ. ಹಣವನ್ನು ಜಾಣ್ಮೆಯಿಂದ ಬಳಸುವುದು ಜೀವನದಲ್ಲಿ ನೆಮ್ಮದಿಯನ್ನು ತರುತ್ತದೆ. 13ನೆಯದಾಗಿ, ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ. ಕೋಪ ಮತ್ತು ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ.
ಕ್ಷಮಿಸುವುದು ಇತರರಿಗಿಂತ ಹೆಚ್ಚಾಗಿ ನಿಮ್ಮದೇ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. 14ನೇದಾಗಿ, ಪ್ರತಿದಿನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನಿಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ಸಂಗತಿಗಳನ್ನು ನೆನಪಿಸಿಕೊಳ್ಳಿ. ಕೃತಜ್ಞತೆ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುತ್ತದೆ. 15ನೇದಾಗಿ, ಸಂತೋಷದಿಂದ ಬದುಕುವುದನ್ನು ಕಲಿಯಿರಿ. ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾಗಿರುವುದಿಲ್ಲ, ಆದರೆ ನಮ್ಮ ಬಳಿ ಇರುವುದನ್ನು ಸಂತೋಷದಿಂದ ಸ್ವೀಕರಿಸಿದರೆ ಜೀವನ ಸುಂದರವಾಗುತ್ತದೆ. ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವವರು ನಿಜವಾದ ಶ್ರೀಮಂತರು. 50 ವರ್ಷಗಳ ನಂತರ ಜೀವನ ಮುಗಿಯುವುದಿಲ್ಲ. ಅನೇಕ ಜನರು ಈ ವಯಸ್ಸಿನ ನಂತರವೇ ತಮ್ಮ ನಿಜವಾದ ಜೀವನವನ್ನು ಪ್ರಾರಂಭಿಸುತ್ತಾರೆ. ಆರೋಗ್ಯ, ಆತ್ಮವಿಶ್ವಾಸ, ಸಕಾರಾತ್ಮಕ ಮನೋಭಾವ ಮತ್ತು ಉತ್ತಮ ಅಭ್ಯಾಸಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು. ನೀವು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ಪ್ರತಿದಿನವನ್ನು ಹೊಸ ಅವಕಾಶವೆಂದು ಸ್ವೀಕರಿಸಿ. ಆಗ ನಿಮ್ಮ ಜೀವನ ನಿಜವಾಗಿಯೂ ಬಂಗಾರದಂತೆ ಹೊಳೆಯುತ್ತದೆ. ವಯಸ್ಸು ಹೆಚ್ಚಾಗುವುದು ಸಹಜ. ಆದರೆ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಕನಸುಗಳು ಎಂದಿಗೂ ವಯಸ್ಸಾಗುವುದಿಲ್ಲ. ಆದ್ದರಿಂದ ಇಂದೇ ಈ 15 ಉತ್ತಮ ಅಭ್ಯಾಸಗಳನ್ನು ಆರಂಭಿಸಿ. ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ, ಮನಸ್ಸಿನ ಶಾಂತಿಯಲ್ಲಿ ಮತ್ತು ಜೀವನದ ಸಂತೋಷದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೀವು ಅನುಭವಿಸುವಿರಿ. ಜೀವನವು ನಿಮಗೆ ಕೊಟ್ಟಿರುವ ಈ ಅಮೂಲ್ಯ ಸಮಯವನ್ನು ಸಂತೋಷದಿಂದ, ಆರೋಗ್ಯದಿಂದ ಮತ್ತು ಗೌರವದಿಂದ ಬದುಕಿ. ಅದೇ ನಿಜವಾದ ಯಶಸ್ಸು, ಅದೇ ನಿಜವಾದ ಬಂಗಾರದ ಜೀವನ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.